ಸಜ್ಜಿ ರೊಟ್ಟಿ ನೋಡ್ರಿ ಮಸ್ತಾಗಿ ಸಜ್ಜಿ ರೊಟ್ಟಿ ರೆಡಿ ಆಗ್ತಾವೆ ನೋಡಿ. ಈಗ ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಎಳ್ಳು ಹಚ್ಬಿಟ್ಟು ರೊಟ್ಟಿ ಮಾಡ್ತಾ ಇರೋದು. ಇಲ್ಲ ಈಗ ಸ್ವಲ್ಪ ನೋಡ್ರಿ, ಇವತ್ತು ಇಷ್ಟು ರೊಟ್ಟಿ ಸ್ವಲ್ಪ ಬಡದ್ಬಿಟ್ಟು ಆಮೇಲೆ ಲಟ್ಟಿಸಿ ರೊಟ್ಟಿ ಮಾಡೋದು ನೋಡಿ. ಸಜ್ಜಿ ರೊಟ್ಟಿ ಎಷ್ಟಾಗಿದೆ, ಇಷ್ಟೊಂದು ರೊಟ್ಟಿ ಮಾಡಿಬಿಟ್ಟಿದ್ದಾಳೆ ಇವಾಗ ಆಲ್ರೆಡಿ. ಎಷ್ಟು ತೆಳ್ಳಗೆ ನೋಡಿ, ಕಿಚ್ಚಿಗೆ ಹಚ್ಚಿಬಿಟ್ಟು ತೆಳ್ಳಗೆ ರೊಟ್ಟಿ. ಈ ಥರ ರೊಟ್ಟಿ ಇದ್ದರೆ 2 ರೊಟ್ಟಿ ತಿನ್ನೋರು 6-8 ರೊಟ್ಟಿ ತಿಂತಾರೆ ನೋಡಿ. ಅಷ್ಟು ಚೆನ್ನಾಗಾಗಿದೆ ರೊಟ್ಟಿ ಬಂದುಬಿಟ್ಟು. ನೋಡಿ ಇದು ನೋಡಿ ಎಷ್ಟು ರೊಟ್ಟಿ ಆಗಿದೆ. ಒಂದು ಬುಟ್ಟಿ ಫುಲ್ ರೊಟ್ಟಿ ಇದೆ ಇದು ನೋಡಿ. ಲಟ್ಟಿಸ್ತಾ ಇರೋದು ಅದ್ರಾಗ ಒಲೆ ಮ್ಯಾಗ ಮಾಡಿದ್ರಂತೂ ತುಂಬ ಟೇಸ್ಟಿಯಾಗಿರ್ತಾವೆ ರೊಟ್ಟಿ. ಕಿಚ್ಚಿಗೆ ಹಚ್ಚಿ ರೊಟ್ಟಿ ಮಾಡ್ಕೊಂಡ್ರೆ ಸೂಪರಾಗಿರ್ತಾವೆ ನೋಡಿ. ಇಲ್ಲಿ ನೋಡಿ ರೊಟ್ಟಿ ಎಷ್ಟೊಂದು ರೊಟ್ಟಿ ಇದೆ ನೋಡಿ. ಮತ್ತು ಎಷ್ಟು ತಿಳುವಾಗಿದೆ ನೋಡಿ, ಪೇಪರ್ ಥರ ಇದೆ ರೊಟ್ಟಿ ಬಂದುಬಿಟ್ಟು. ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ ಇದು ನೋಡಿ. ಇದು ನೋಡಿ ಎಳ್ಳು ಹಚ್ಚಿಬಿಟ್ಟು ರೊಟ್ಟಿ ಮಾಡಿದ್ದು. ರೊಟ್ಟಿ ಮಾತ್ರ ಸೂಪರಾಗಿರ್ತವೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ಇವತ್ತು. ಎಲ್ಲಿ ನೋಡಿದ್ರು ಹಣ್ಣು ನೋಡಿ. ಹೂ ನೋಡಿ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ, ತುಂಬ ಚೆನ್ನಾಗಾಗಿದೆ. ತೋಟದಲ್ಲಿ ಮನೆ ಇದೆ, ಸೂಪರಾಗಿದೆ. ಇದು ನೋಡಿ, ಇದೇ ಮನೆ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ. ಎಲ್ಲಿ ನೋಡಿದ್ರು ಹಣ್ಣು ನೋಡಿ. ಕೈಗೆ ಎಟ್ಕೋ ಥರನೇ ಹಣ್ಣಿದೆ ನೋಡಿ. ಫುಲ್ ಹಣ್ಣಿದೆ, ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ. ವಾತಾವರಣ ತುಂಬ ಚೆನ್ನಾಗಿ ಅನಿಸುತ್ತೆ ತೋಟದಲ್ಲಿ. ಎಲ್ಲ ಕಡೆಯೂ ಹೂವು, ಹಣ್ಣು, ಕಬ್ಬು ಈ ಥರ ನೋಡ್ತಾ ನೋಡಿ. ಗಿಡ ಇಷ್ಟು ಚಿಕ್ಕದಾಗಿದೆ, ಆದರೆ ಇನ್ನೂ ಕಾಯಿ ತುಂಬ ಬಿದ್ದು ಹೋಗಿಬಿಟ್ಟಿದೆ. ಇಲ್ಲದೇ ಇದ್ದರೆ ಇನ್ನೂ ಕಾಯಿ ಜಾಸ್ತಿ ಇತ್ತು. ಇವಾಗ ನೋಡಿ, ಇವಾಗ ಕೈಗಿನೇ ಹತ್ತುತ್ತೆ ನೋಡಿ ಈ ಥರ ಮಾವಿನ ಹಣ್ಣು. ಸೂಪರಾಗಿದೆ ಅಲ್ವಾ. ನೋಡೋಕ್ಕೆ ಖುಷಿ ಒಂಥರ. ನನಗಂತೂ ತುಂಬ ಇಷ್ಟ ತೋಟದಲ್ಲಿ. ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಮಾವಿನಕಾಯಿ. ಇನ್ನೂ ಹಸಿ ಇದೆ, ಹಣ್ಣಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಕೈಗೆ ಎಟ್ಕುತ್ತೆ ನೋಡಿ. ಲೈಕ್ ಆದರೆ ನನ್ನ ಚಾನಲ್ ನಿಮಗೂ ಕೂಡ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೋಡಿ ಇಲ್ಲಿ ಹೂ ನೋಡಿ ಎಷ್ಟು ಚೆನ್ನಾಗಿದೆ. ಕಬ್ಬು ಅಲ್ಲೊಂದಿದೆ ಮಾವಿನ ಗಿಡ. ಆಮೇಲೆ ಇಲ್ಲಿ ನೋಡಿ ಎಳ್ನೀರು ಹಾಗೆ ಕೊಡ್ತಾ ಇರ್ತಾರೆ. ಕುಡಿತಾ ಇರ್ತೀವಿ ಜಾಸ್ತಿ ಎಳ್ನೀರನ್ನು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಚಿಕ್ಕು ಕೂಡ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿ ಕೂಡ ಇದ್ದಾವೆ. ಚಿಕ್ಕು ಹಣ್ಣೆಲ್ಲ ಮೊನ್ನೆ ತೆಗ್ದಿದ್ದಾರೆ, ಇವಾಗಿದ್ದಾವೆ ನೋಡಿ. ಇಲ್ಲಿ ಸಣ್ಣದಾಗ ಆಗ್ತಾಯಿದೆ ಚಿಕ್ಕು ಕೂಡ. ಹೂ ಕೂಡ ಬಿಟ್ಟಿದ್ದಾವೆ ಚಿಕ್ಕದು. ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಅಕ್ಕ ತೋಟದಲ್ಲಿ ಅಂತೂ ಎಲ್ಲ ಥರದ ಹಣ್ಣುಗಳು ಸಿಗ್ತವೆ, ತುಂಬ ಚೆನ್ನಾಗಿದೆ. ಇದು ಪೇರು ನೋಡಿ. ಪೇರು ಅಂದರೆ ಸೂಪರಾಗಿರುತ್ತೆ. ಇನ್ನು ಚಿಕ್ಕದಾಗೆ ಕಾಯಿ ಆಗ್ತಾಯಿದ್ದಾವೆ. ಇವಾಗ ಇನ್ನೂ ಕಾಯಿ ಆಗಿಲ್ಲ. ಇಷ್ಟು ಇಲ್ಲ ಆಗ್ತಾವಿದ್ದಾವೆ ನೋಡಿ. ಚಿಕ್ಕೂ ಪೇರು ಎಲ್ಲ ಇದೆ. ಮನೆಗೋಸ್ಕರ 1-2 ಲೈನು ಮೆಣಸಿನ್ಕಾಯಿ ಮತ್ತು ಏನಂತಾರೆ ಬದನೆ ಗಿಡನ ಹಚ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಮೆಣಸಿನ ಗಿಡ ಎಲ್ಲ ಸ್ವಲ್ಪ ಬಾಡಿ ಹೋಗ್ತಾ ಇದೆ. ಇಲ್ಲಿ ನೋಡಿ ಈ ಥರ ಇದ್ದಾವೆ ಮೆಣಸಿನ ಗಿಡಗಳು.